ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ರುಚಿಯಾದಂಥ ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇದೊಂಥರ ಸ್ಪೆಷಲ್ಲಾಗಿರುತ್ತೆ ಫ್ರೆಂಡ್ಸ್, ಭಾಳ ಚೆನ್ನಾಗಿರುತ್ತೆ. ಇದು ನಮ್ಮ ಸೋದರತೆಯವರು ಒಂದೆರಡು ರೆಸಿಪಿನ ಹಿಂದೆ ಹಾಕಿದ್ದೆ ನಾನು. ಅವರು ಈ ರೆಸಿಪಿನ ಮಾಡಿ ತೋರಿಸಿದ್ದಾರೆ. ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅದು ಮಾಡ್ಕೊಂಡು ತಿನ್ನಿರಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ನಾವೀಗ 1 kg ಅಷ್ಟು ಬದನೆಕಾಯಿನ ತೊಳೆದು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀವಿ. ಹಾಗೆ 1 ಕಟ್ಟಷ್ಟು ನಾನು ಇಲ್ಲಿ ಕೊತ್ತಂಬರಿ ತೊಗೊಂಡೈತಿ, ಮತ್ತು ಒಂದು 5 ಟೊಮೆಟೊ ಹಣ್ಣು, ಮೀಡಿಯಮ್ ಸೈಜು ಟೊಮೆಟೊ ಹಣ್ಣು ತೊಗೊಂಡಿದ್ದೀವಿ. ಒಂದು 4 ಬೆಳ್ಳುಳ್ಳಿ ಎಸಳನ್ನು, 4 ಗೆಡ್ಡೆ ಬೆಳ್ಳುಳ್ಳಿ ಎಸಳನ್ನ ಬಿಡಿಸಿಟ್ಕೊಂಡಿದ್ದೀವಿ. ಒಂದು 2 ಇಂಚಷ್ಟು ಶುಂಠಿ ಮತ್ತು 1 ತೆಂಗಿನಕಾಯಿ, ಮೀಡಿಯಮ್ ಸೈಜು, ತೀರಾ ದೊಡ್ಡದು ಅಲ್ಲ ತೀರಾ ಸಣ್ಣದು ಅಲ್ಲ, ಅಷ್ಟು ನಾವಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀವಿ. ಇದನ್ನಷ್ಟು ನಾವು ಹುರಿಯೋದು ಏನು ಮಾಡೋಂಗಿಲ್ಲ, ಹಸಿದೆ ನಾವಿಲ್ಲಿ ಮಿಕ್ಸಿ ಮಾಡ್ಕೊತಿದ್ದೀವಿ. ನೋಡ್ರಲ್ಲೇ, ಈಗ ಇದನ್ನು ನಾವು ರುಬ್ಬಿರುವಂಥ ಮಸಾಲೆನ ನಾವು ಹೆಚ್ಚಿಟ್ಟಿದ್ವಲ್ಲ ಆ ಬದನೆಕಾಯಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ ನಮ್ಮ ಅತ್ತೆ ಈಗ. ಮತ್ತು ರುಚಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು, ನಮ್ದು ಇಲ್ಲೊಂದು ಸ್ವಲ್ಪ ಖಾರ ಕೆಂಪಗಿರುತ್ತೆ, ಆದರೆ ಖಾರ ಇರೋಂಗಿಲ್ಲ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ತೀವಿ. ಕಲರು ಸೂಪರಾಗಿ ಬರುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಅರಿಶಿನ ಪುಡಿ. ನಾನಿಲ್ಲಿ ಗರಂ ಮಸಾಲ, ಇದನ್ನು ನಾವು ಮನೇಲೆ ಮಟನ್ ಮಸಾಲ ಅಂತ ಹೇಳಿ ಮಾಡಿಟ್ಕೊಂಡಿರ್ತೀವಿ, ಆ ಮಸಾಲೆ ಪುಡಿನ ನಾವಿಲ್ಲಿ ಹಾಕ್ತಿದ್ದೀವಿ. ಹಾಕಿದ್ನ ಚೆನ್ನಾಗಿ, ಇದೊಂಥರ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದಕ್ಕಿಂತ ಈ ರೀತಿ ಮಾಡಿ ನೋಡ್ರಿ ಒಂದು ಸರ್ತಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲನೂ ಅದಕ್ಕೆ ಬದ್ನಿಕಾಯಿಗೆಲ್ಲ ಹಾಕಿ ಚೆನ್ನಾಗಿ ಕೈಲೇ ಅದನ್ನೆಲ್ಲ ಕಲಸಿ, ಅಂದರೆ ಸ್ವಲ್ಪ ಆದರೆ ನಾವು ಬದ್ನಿಕಾಯಿಲೆ ತುಂಬಿ ಹಾಕ್ತೀವಿ. ಇದು ಬಹಳ ಇರೋದ್ರಿಂದ ಇದನ್ನೆಲ್ಲ ಕೈಲೇ ಅವರು ಚೆನ್ನಾಗಿ ಕಲಿಸಿ ಒಂದು 4-5 ಸ್ಪೂನ್, ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ ನಂತರ ಇದನ್ನೆಲ್ಲ ಕಲಸಿಟ್ಕೊಂಡಂಥ ಬದನೆಕಾಯಿನ ಇದಕ್ಕೆ ಹಾಕಿ ಒಂದು 2 ನಿಮಿಷ ಹಾಗೆ ಬೇಯಿಸಿದ್ದಾರೆ ಫ್ರೆಂಡ್ಸ್. ಇದನ್ನ ನೀರು ಹಾಕಿಲ್ಲ, 2 ನಿಮಿಷ ನೀರು ಹಾಕದೇನೆ ಬೇಯಿಸ್ಕೊಂಡು ನಂತರ ಸ್ವಲ್ಪನೇ ಸ್ವಲ್ಪ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಇದನ್ನ ಕುದಿಸ್ಕೊಂಡಿದ್ದೀವಿ. ನೋಡ್ರಿ, ಸೂಪರಾಗಿರುವಂಥ ರುಚಿಯಾದಂಥ ನಮ್ಮ ಬದನೆಕಾಯಿ ಪಲ್ಯ ರೆಡಿ ಆಗೈತಿ. ನಿಮಗೂ ಈ ಬದನೆಕಾಯಿ ಪಲ್ಯ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ಬದನೆಕಾಯಿ ಎಣ್ಣೆಗಾಯಿನ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಮತ್ತು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು, ಮತ್ತು ಈ ಮಸಾಲೆ ರೈಸ್ ಮಾಡ್ತೀವಲ್ಲ ಅದಕ್ಕೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.